ಅವರು ಈ ರಾಹುಲ್ ಗಾಂಧಿಗೆ ಒಂದು ಬಿರುದು ಕೊಟ್ಬಿಟ್ಟಿದ್ದಾರೆ. ಅವರು ನ್ಯಾಯ ಯೋಧ ಅಂತೆ, ನ್ಯಾಯ ಯೋಧ ರಾಹುಲ್ ಗಾಂಧಿ. ನನಗೆ ಗೊತ್ತಾಗಲ್ಲಪ್ಪ ಯಾವ ರೀತಿ ನ್ಯಾಯ ಯೋಧ ನೀವು ಅಂತ ಕೇಳಿ. ನೀವು, ನಾನು ಕಾಂಗ್ರೆಸ್ ಅಲ್ಲಿ ಇದ್ದವನೇ, ಬಹಳ ಸರಿ ಪ್ರೊಟೆಸ್ಟ್ ಮಾಡಿದ್ವಿ ಬೇರೆ ಬೇರೆ ವಿಚಾರ. ಕಾಂಗ್ರೆಸ್ ಇದ್ದೇ ಪ್ರೊಟೆಸ್ಟ್ ಮಾಡಿದ್ವಿ. ಅಲ್ಲ ರೀ ಸ್ವಾಮಿ, ನೀವು ಹಿಂದುಳಿದ ವರ್ಗಗಳಿಗೆ ಎಷ್ಟು ವಿರೋಧಿಗಳಂದ್ರೆ, ಸಿದ್ದರಾಮಯ್ಯ ನಾನು ಅಹಿಂದ ಹಿಂದುಳಿದ ವರ್ಗದ ಚಾಂಪಿಯನ್ ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಿರ್ತೀರ. ನಾನು ದೇವರಾಜರ್ಸ್ಗಿಂತ ಸಮ ಅದು ಇದು ಅಂತ. 1956ನೇ ಇಸ್ವಿನಲ್ಲಿ ಕಾಕಾ ಕಾಲೇಕರ್ ಆ ವರದಿಯನ್ನ ಧಿಕ್ಕರಿಸಿದವರು ಯಾರು? ನೆಹರು. ಮಾಡಲೇ ಇಲ್ಲ ನೆಹರು. ಮಹಾರಾಜರು ಒಂದು ಮಾಡಿದ್ರು. ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ 1956ನೇ ಇಸ್ವಿಯಲ್ಲಿ ಕಾಕಾ ಕಾಲೇಕರ್ ವರದಿಯನ್ನ ಮಾಡಲಿಲ್ಲ, ಧಿಕ್ಕರಿಸಿದ್ರು. ಅದಾಗಿ 22 ವರ್ಷಗಳಾದ್ರೂ ಕೂಡ ಮತ್ತೆ ಎರಡನೇ ಸಮಿತಿಯನ್ನ ಮಾಡಬೇಕಾಗಿತ್ತು. ಅದಾಗಲಿಲ್ಲಪ್ಪ, ಈಗಾರು ಮಾಡಿ ನೀವು ಅಂತ ಹೇಳಿ ಮಾಡಲೇ ಇಲ್ಲ. ಅವರು ಮಾಡಿದವ್ರು ಯಾರು? ಆಮೇಲೆ ಬಂದು 1979ನೇ ಇಸ್ವಿಲಿ ಮೊರಾರ್ಜಿ ಭಾಯ್ ಜನತಾ ಪಾರ್ಟಿ 1979 ಜನವರಿ ಅವರು ಮಾಡಿದ್ರು. ಯಾವುದನ್ನ? BC ಮಂಡಲ್ ಆಯೋಗ ಮಾಡಿದ್ರು. ಆ BC ಮಂಡಲ್ ಆಯೋಗನೂ ಕೂಡ 80-84ರಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ರಾಜೀವ್ ಗಾಂಧಿಯವರ ನಾಯಕತ್ವದಲ್ಲಿ ಅದನ್ನು ಧಿಕ್ಕರಿಸಿತು. ಅವರು ಮಾಡಲಿಲ್ಲ. ಆದ್ರೆ ನಂತರ 1990ರಲ್ಲಿ ನ್ಯಾಷನಲ್ ಫ್ರಂಟ್ VP ಸಿಂಗ್ ಅದನ್ನ ಎಫೆಕ್ಟ್ ಕೊಟ್ಟರು ಮಂಡಲ್ ವರದಿಯನ್ನ. BP ಮಂಡಲ್, ಬುದ್ಧಪ್ರಿಯಾ ಮಂಡಲ್ ಅವನ ಹೆಸರು, ಬುದ್ಧಪ್ರಿಯಾ ಮಂಡಲ್ ಅಂತ ಹೇಳಿ ಅದನ್ನ ನ್ಯಾಷನಲ್ ಫ್ರಂಟ್ನವರು ಅದನ್ನ ಕೊಟ್ಟರು. ಇವತ್ತು ನಾವು ಮಂಡಲ್ ವರದಿನ ನಾವು ಅನುಷ್ಠಾನದಲ್ಲಿ ಇದ್ದೀವಿ. ಇಲ್ಲಿ ಒಕ್ಕಲಿಗರು ಲಿಂಗಾಯತರೆಲ್ಲ ಎಲ್ಲಿದ್ದೀರಾ ನೀವು? ಸೆಂಟ್ರಲ್ ಗವರ್ಮೆಂಟ್ಲಿ ಮಂಡಲ್ ವರದಿಲಿ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದೀರಾ. ಕೆಲವರೆಲ್ಲ ತಗೋತಾ ಇಲ್ವೇ ಸೌಲಭ್ಯಗಳನ್ನ? ಅದರಿಂದ ಯೂನಿಯನ್ ಗವರ್ಮೆಂಟ್ IAS IPS ಇರಲಿಲ್ಲ, ತಗೋತಾ ಇಲ್ವೇ? ಆದ್ರಿಂದ ಕಾಂಗ್ರೆಸ್ ಎಂದೂ ಕೂಡ ಹಿಂದುಳಿದ ವರ್ಗದ ಯಾವುದೇ ಆಯೋಗಗಳ ಪರವಾಗಿ ನಿಲ್ಲಲಿಲ್ಲ. ಧಿಕ್ಕಾರ ಮಾಡ್ತಲೇ ಬಂದ್ರು. ಹಾಗಾಗಿ ಅದು ಇಂದಿರಾ ಸಹಾನಿ ಭಾರತ ಒಕ್ಕೂಟ ಅಲ್ಲಿ ತನಕ ಬಂದು ನಿಂತ್ಕೊಂಡಿದ್ವಿ. ನೋಡೋಣ ಏನೇನಾಗ್ತದೆ. ಆಮೇಲೆ ಇಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ಸಿದ್ದರಾಮಯ್ಯನವರು ನಾನು ಹಿಂದುಳಿದ ವರ್ಗದ ಚಾಂಪಿಯನ್, ಅಹಿಂದ ಚಾಂಪಿಯನ್. ಅಹಿಂದ ಯಾರಪ್ಪ ಮಾಡಿದ್ದು? ನೀನಾ? ಅಹಿಂದ ಮಾಡಿದವರು ನಮ್ಮ ಪತ್ರಿಕಾಕರ್ತಲ್ಲ ದ್ವಾರಕೆ ಎಂತದು ದ್ವಾರಕಾನಾಥ್. ಅದಕ್ಕೆ ಪುಷ್ಟಿ ಕೊಟ್ಟಂತವರು RL ಜಾಲಪ್ಪ. ಫಸ್ಟ್ ಸಭೆ ಆಗಿದ್ದು ಕೋಲಾರದಲ್ಲಿ, ನಾನು ಕೂಡ ಹೋಗಿದ್ದೆ ಅವಾಗ. ಧರ್ಮ್ ಸಿಂಗ್ ಬಂದಿದ್ರು ಅವಾಗ. ಅಲ್ಲೇನ್ ಮಾಡಿದ್ರು, ರಾತ್ರಿ ಸಿದ್ದರಾಮಯ್ಯನ ಗ್ಯಾಂಗು ಈ ಜಾಲಪ್ಪಂದೆಲ್ಲ ಕಿತ್ತಾಕ್ಬಿಟ್ಟು ಇವ್ರ ಫೋಟೋ ಹಾಕ್ಬಿಟ್ಟಿದ್ರು. ದೊಡ್ಡ ಗಲಾಟೆ ಆಯ್ತು. ನಿಮ್ದಿಷ್ಟೇ, ಯಾರೋ ಮಾಡಿದ್ದಕ್ಕೆ ನಾನ್ ಮಾಡಿದೆ ಅಂತ ಹೋಗೋದೆ ಸಿದ್ದರಾಮಯ್ಯನವರ ಚಟ. ತನ್ಗೇನು ಮಾಡಕ್ಕೆ ದೇವ. ಆಮೇಲೆ ನೀವು ನಾನು ಅರಸು ಯಾರ್ರೀ? ನೀನ್ ಒಂದ್ಸಾರಿನಾದ್ರೂ ಅರಸು ಹೆಸರು ಹೇಳ್ತೀಯಪ್ಪ? ನಿಜವಾದ ಹಿಂದುಳಿದ ವರ್ಗದ ನಾಯಕ ಯಾರಂದ್ರೆ, ಬಡವರ ನಾಯಕ ಯಾರು ಅಂತ ಅಂದ್ರೆ, ದುರ್ಬಲ ವರ್ಗದ ನಾಯಕ ಯಾರು ಅಂತ ಅಂದ್ರೆ ಅದು ದೇವರಾಜ್ ಅರಸ್. ಅನ್ನಭಾಗ್ಯ ಯಾವರಪ್ಪ? ಅನ್ನಭಾಗ್ಯ 21 ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ಟನಂತೆ ದೇವರಾಜ್ ಅರಸ್. ಏನಪ್ಪ